ದಿಶಾ, ಏನಿವತ್ತು ಸರ್ಪ್ರೈಸ್ ವಿಸಿಟ್? ನೀನು ಬರೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಅಪ್ಪ ಅಮ್ಮ ಬರಲಿಲ್ವಾ? ಆಂಟಿ, ಅದು ಮಾಮ್ ಆ್ಯಂಡ್ ಡ್ಯಾಡ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಮಾಮ್ ಗೆಸ್ಟ್ ಲಿಸ್ಟ್ ಫೈನಲೈಸ್ ಮಾಡ್ತಾ ಇದ್ರೆ ಡ್ಯಾಡ್ ಇನ್ನೂ ಬೇರೆ ವಿಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಏ ದಿಶಾ, ಎಂಗೇಜ್ಮೆಂಟ್ ಬಗ್ಗೆ ನೀನು ಮಾತಾಡಬೇಡ. ಈ ಎಂಗೇಜ್ಮೆಂಟು ನಡೆಯಲ್ಲ. ಪ್ರೀತಮ್, ಯಾರ ಮುಂದೆ ಏನು ಮಾತಾಡ್ತಿದೀಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಎಸ್ ಮಾಮ್, ನನಗೇನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ನನಗಿದೆ. ಅದಕ್ಕೆ ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಮುಂದೆ ಆಗೋ ಅನಾಹುತನ ತಪ್ಸಕ್ಕೆ ಬಂದಿದ್ದೀನಿ. ನಿಮ್ಮ ಎಲ್ಲರ ಮುಂದೆ ಸತ್ಯ ಹೇಳೋಕ್ಕೆ ಅಂತ ನಿಂತಿದ್ದೀನಿ. ಮಾಮ್, ಅರಸನಕೋಟೆ ಅಖಿಲಾಂಡೇಶ್ವರಿ ಹೆಸರು ಕೇಳಿದ್ರೆ ಸಾಕು, ಜನ ಎದ್ದು ನಿಂತ್ಕೊಂಡು ಗೌರವಿಸ್ತಾರೆ. ನಿಮ್ಮ ಸಾಧನೆ ನೋಡಿ ನಿಮ್ಮ ಶತ್ರುಗಳು ಕೂಡ ಅಸೂಯೆ ಪಟ್ಕೊಳ್ತಾರೆ. ಸತ್ಯಕ್ಕೆ, ನ್ಯಾಯಕ್ಕೆ ಇನ್ನೊಂದು ಹೆಸರಾಗಿರೋ ನಿಮಗೆ ಮೋಸ ಆಗೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಾಮ್, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ ಗೊತ್ತಿಲ್ಲ ಮಾಮ್. ಈ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿದ್ದೀನಿ. ನಿಮ್ಮ ಮಗನಾಗಿ ಹುಟ್ಟಿದ್ದಕ್ಕೆ ಈ ಥರ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ. ಇವಳನ್ನ ಮದುವೆ ಆದರೆ ನನ್ನ ಲೈಫ್ ಮಣ್ಪಾಲಾಗುತ್ತೆ ಮಾಮ್. ನಮ್ಮ ಮನೆತನಕ್ಕೆ ತಕ್ಕ ಸೊಸೆ ಅಲ್ಲ ಮಾಮ್ ಇವಳು. ತಲೆಯಿಂದ ಕಾಲ್ ತನಕ ಬರೀ ಸುಳ್ಳು ಮೋಸ ತುಂಬಿರೋ ಮಾಟುಗಾತಿ ಮಾಮ್ ಇವಳು. ನಾಲಿಗೆ ಹೇಗ್ ಬೇಕಾದ್ರೂ ಹೊರಳುತ್ತೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದೀಯಾ ಪ್ರೀತು? ಮಾಮ್, ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ, ನನ್ನ ಕೋಪಕ್ಕೆ ಏನು ಕಾರಣ ಅಂತ ಇನ್ನು 2 ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ. ಮಾಮ್, ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಡಿ ಪ್ಲೀಸ್. ಎರಡು ನಿಮಿಷನಾ? ಈ 2 ನಿಮಿಷದಲ್ಲಿ ಏನಪ್ಪ ಆಗತ್ತೆ? ಬಾ